ಹಲೋ, ನಮಸ್ತೆ. ಶಾಂತಮ್ಮ ಅಡುಗೆ ಮನೆಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಹೆಸರುಕಾಳು ಸಬ್ಬಕ್ಕಿ ಸೊಪ್ಪು ಬಸ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಒಂದು ಬಟ್ಲಲ್ಲಿ ಹೆಸರುಕಾಳು ಇಟ್ಕೊಂಡಿದ್ದೀನಿ, ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು ಇಟ್ಕೊಂಡಿದ್ದೀನಿ, ಒಂದು 4 ಟೊಮೆಟೊ, ಒಂದು 4 ಈರುಳ್ಳಿ, ಒಂದೆರಡು ಬೆಳ್ಳುಳ್ಳಿ, ಹುಣಸೆಹಣ್ಣು ನೆನೆ ಹಾಕಿಟ್ಟಿದ್ದೀನಿ, ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ, ಸ್ವಲ್ಪ ಕೊಬ್ಬರಿ. ನೋಡಿ, ಹೆಸರುಕಾಳು ಮುಂಚಿನ ದಿವಸನೇ ನೆನೆಸ್ಕೋಬೇಕು ಅಂತಾರೆ. ಅರ್ಜೆಂಟ್ ಅಕಸ್ಮಾತ್ ಮರ್ತೋದಾಗೂ ಈಗ ಇಷ್ಟು ನುಣ್ಣಗೆ 1-2 ಸ್ಪೂನ್ ಎಣ್ಣೆ ಹಾಕಿದ್ರೆ ಹಾಗೆ ಹೆಸರುಕಾಳು ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು. ನೋಡಿ ಎಷ್ಟು ನುಣ್ಣಗೆ ಬೆಂದಿದೆ ನೋಡಿ, ಹೆಸರುಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಈಗ ಬಸ್ಸಾರಿಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಗಡ್ಡೆ ಫುಲ್ ಬೆಳ್ಳುಳ್ಳಿ ಹಾಕಿದ್ದೀನಿ, ಅದರ ಜೊತೆ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಟೊಮೆಟೊ 2, ಹುಣಸೆ ರಸ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಚಿಪ್ ಆಗೋಷ್ಟು ಕೊಬ್ಬರಿ, ಅದು ಚೆನ್ನಾಗಿ ಗಟ್ಟಿ ಬರೋದಕ್ಕೋಸ್ಕರ ಬೇಯಿಸಿರೋ ಹೆಸರುಕಾಳು ಸ್ವಲ್ಪ ಆ ಫ್ಲೇವರಿಗೋಸ್ಕರ ಹಾಕ್ಕೊತಾ ಇದ್ದೀನಿ. ನಾವು ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ ಒಂದು 3 ಸ್ಪೂನ್. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಮಿಕ್ಸಿ ಆಗಿದೆ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಸಾಸಿವೆ, ಇವಾಗ ಅದಕ್ಕೆ ಕಾಳು ನೀರು ಸ್ವಲ್ಪ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಆ ನೀರಿಗೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ 1-2 ಸ್ಪೂನ್ ಉಪ್ಪು ಆ್ಯಡ್ ಮಾಡೋಣ. ಇದು ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಸಾಸಿವೆ 1 ಸ್ಪೂನು, ಹಸಿಮೆಣಸಿನಕಾಯಿ ಹಾಕೋಣ, ಕರ್ಬೇವಿನ ಸೊಪ್ಪು, ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಬೇಗ ಫ್ರೈ ಆಗೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ.
ಈರುಳ್ಳಿ ಫ್ರೈ ಆಗ್ತಾಯಿದೆ. ಇಲ್ಲಿ ಸಾಂಬಾರು ಕುದೀತಾ ಇದೆ. ಇಲ್ಲಿ 2 ಸಲ ಸೊಪ್ಪು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಸಪ್ರೇಟ್ ಬೇಯಿಸ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈರುಳ್ಳಿ ಜೊತೆಗೆ ಹಾಕಿದ್ರೇ ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಅಂದರೆ ಸೊಪ್ಪು ಬೇಯ್ಕೊಂಬಿಡುತ್ತೆ. ನೋಡಿ, ಸೊಪ್ಪು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಷ್ಟಕ್ಕೆ ಹೇಗೆ ಫುಲ್ ಮೆತ್ತಗಾಗೋಗಿದೆ. ಇವಾಗ ಅದಕ್ಕೆ ನಾವು ಹೆಸರು ಕಾಳು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹೆಸರು ಕಾಳು ಪಲ್ಯ ಇಲ್ಲಿ ಬಸ್ಸಾರು ರೆಡಿ. ಸಬ್ಬಕ್ಕಿ ಸೊಪ್ಪಿನ ಹೆಸರು ಕಾಳು ಪಲ್ಯ, ಬಸ್ಸಾರು ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡೋಣ.